ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕಾಪಿರೈಟ್ ಸ್ಟ್ರೈಕು ಮತ್ತು ಕಾಪಿರೈಟ್ ಕ್ಲೈಮು, ಸೊ ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಚಾನಲ್ ಡಿಲೀಟ್ ಆಗುತ್ತಾ, ಇನ್ ಕೇಸ್ ಏನಾದರೂ ಬಂದರೆ ಕಾಪಿರೈಟ್ ಬಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಒಂದು ವೇಳೆ ನಿಮ್ಮ ವಿಡಿಯೋಗೆ ಏನಾದರೂ ಕಾಪಿರೈಟ್ ಬಂದಿದ್ದರೆ ಸೊ ಅದರಿಂದ ಯಾವ ಥರ ಪ್ರಾಬ್ಲಮ್ ಆಗೋದಿಲ್ಲ, ಸೊ ಟೆನ್ಷನ್ ಮಾಡ್ಕೋಬೇಡಿ. ಸೊ ಇನ್ನೇನಾದರೂ ಕಾಪಿರೈಟ್ ಏನಾದರೂ ಬಂದಿದ್ರೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಖಂಡಿತ ಇರುತ್ತೆ. ಸೊ ಅದರಿಂದ ಯಾವ ರೀತಿ ಸೇಫ್ ಮಾಡ್ಕೋದು ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ಓಕೆನಾ. ಈ ಫಸ್ಟು ಬಂದುಬಿಟ್ಟು ಕಾಪಿರೈಟ್ ಯಾಕೆ ಬರುತ್ತೆ ಅಂದರೆ, ಸೊ ನಾವು ನಮ್ಮ ವಿಡಿಯೋಗೆ ಬೇರೆದವ್ರ ವಿಡಿಯೋ ಆಗಿರ್ಬೋದು, ಆಲ್ಬಮ್ ಆಗಿರ್ಬೋದು, ಸೊ ಅದನ್ನು ಕಾಪಿ ಮಾಡಿ ಅಥವಾ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಹಾಕ್ಕೊಂಡಿರ್ತೀವಿ ಅಲ್ವಾ. ಸೊ ನಮ್ಮ ವಿಡಿಯೋ ಮಧ್ಯದಲ್ಲಾಗಿರ್ಬೋದು, ಕೊನೆಯಲ್ಲಾಗಿರ್ಬೋದು, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಬೇರೆದವ್ರ ಆಲ್ಬಮ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಅಥವಾ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲನೂ ಕೂಡ ಎಡಿಟ್ ಮಾಡಿ ಹಾಕಿರ್ತೀವಿ. ಅದರಿಂದ ಅವರು ಕಾಪಿ ಸ್ಟ್ರೈಕ್ನ ಕೊಡ್ತಾರೆ. ಯಾಕಂದರೆ ಸೊ ಅದು ಆಲ್ಬಮ್ಮು ಬೇರೆದವ್ರು ಇರುತ್ತೆ, ಅವ್ರು ಕಷ್ಟಪಟ್ಟು ಅವ್ರ ವಿಡಿಯೋನ ಮಾಡಿರ್ತಾರೆ ಅಲ್ವಾ. ಸೊ ಅವ್ರ ವಿಡಿಯೋನ ನಾವು ಹಾಕ್ಕೊಂಡ್ರೆ ತಪ್ಪಾಗುತ್ತೆ. ಸೊ ಹಾಗಾಗಿ ಯೂಟ್ಯೂಬು ನಮಗೆ ಮೇಲ್ ಮಾಡುತ್ತೆ ಯಾರು ಕಾಪಿ ಸ್ಟ್ರೈಕ್ ಕೊಟ್ಟಿರ್ತಾರಲ್ವ, ಸೊ ಅವ್ರದ್ದು ಮೇಲ್ ಕೂಡ ಕೊಟ್ಟಿರ್ತಾರೆ. ಇವ್ರ ಆಲ್ಬಮ್ನ ಅಂದರೆ ಇವ್ರ ಮ್ಯೂಸಿಕ್ನ, ಈ ಸಾಂಗ್ನ ನೀವು ಯೂಸ್ ಮಾಡ್ಕೊಂಡಿದ್ದೀರ, ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋಗೆ ಕಾಪಿ ಸ್ಟ್ರೈಕ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಮೇಲ್ ಕಳಿಸ್ತಾರೆ, ಓಕೆನಾ. ಆ ಮೇಲ್ನ ನೀವು ನೋಡಿಬಿಟ್ಟು ನಿಮ್ಮ ತಪ್ಪನ್ನ ಸರಿ ಮಾಡ್ಕೊಂಡ್ರಿ ಅದು ಕರೆಕ್ಟ್ ಆಗುತ್ತೆ, ಓಕೆನಾ. ಮುಂದೆ ಯಾವ ಪ್ರಾಬ್ಲಮ್ ಆಗೋಲ್ಲ. ಇನ್ ಕೇಸ್ ಏನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಜಾಸ್ತಿ, ಓಕೆನಾ. ಹಾಗಾಗಿಬಿಟ್ಟು ಕಾಪಿ ಸ್ಟ್ರೈಕ್ ಏನಾದರೂ ಬಂದರೆ ಏನು ಮಾಡಬೇಕು ಅಂದರೆ, ಏನು ಮೇಲ್ ಕಳಿಸಿರ್ತಾರಲ್ವ, ಸೊ ಅವ್ರದ್ದು ಯಾರು ಕಳಿಸಿರ್ತಾರೆ, ಸೊ ಅವ್ರದ್ದು ಇಮೇಲ್ ಐ ಡಿ ಅಲ್ಲಿ ಅವರು ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾವು ಹೊಸ ಯೂಟ್ಯೂಬರು, ಸೊ ನಮ್ಗೆ ಗೊತ್ತಾಗಿಲ್ಲ, ಹಾಗಾಗಿ ನಿಮ್ಮ ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಸೊ ಅದನ್ನು ನಾವು ರಿಮೂವ್ ಮಾಡ್ತೀವಿ, ಪ್ಲೀಸ್ ನಿಮ್ಮದು ಏನು ಸ್ಟ್ರೈಕ್ ಕೊಟ್ಟಿದ್ದೀರಾ ಸೊ ಅದನ್ನು ರಿಟರ್ನ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ದು ಏನು ಸ್ಟ್ರೈಕ್ ಇರುತ್ತಲ್ವ, ಸೊ ಅದು ಹೋಗುತ್ತೆ, ಓಕೆನಾ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಚಾನಲ್ನ ಡಿಲೀಟ್ ಮಾಡಿಬಿಡಬೇಡಿ. ಸೊ ಯಾಕಂದರೆ ಇವಾಗ ನಾವು ಹೊಸ ಯೂಟ್ಯೂಬರ್ಸ್ ಏನು ಮಾಡ್ತೀವಿ ಅಂದರೆ, ಏನಾದರೂ ತಪ್ಪಾದರೆ ಚಾನಲ್ಗೆ ಏನಾದರೂ ಡ್ಯಾಮೇಜ್ ಆಗಿ ಯೂಟ್ಯೂಬರ್ಸ್ಗೆ ನಮಗೇನು ಭಯ ಇರುತ್ತೆ ಅಂದರೆ, ನಮ್ಮ ಚಾನಲ್ ಎಲ್ಲಾದರೂ ಡಿಲೀಟ್ ಆಗಿ ಹೋಗ್ಬಿಡುತ್ತೇನೋ ಅನ್ನೋ ಭಯ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಕಾಪಿ ಸ್ಟ್ರೈಕು ಅಥವಾ ಕಾಪಿ ರೈಟ್ ಬಂದ ತಕ್ಷಣವೇ ನಾವೇನು ಮಾಡ್ತೀವಿ, ವೀಡಿಯೋಸ್ನ ಡಿಲೀಟ್ ಮಾಡಿಬಿಡ್ತೀವಿ, ಹೌದಲ್ವಾ. ಸೊ ನಾನು ಕೂಡ ಎಷ್ಟೊಂದು ಡಿಲೀಟ್ ಮಾಡಿದ್ದೀನಿ ವೀಡಿಯೋಸು, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಏನಾದರೂ ಕಾಪಿ ರೈಟ್ ಬಂದರೆ ನೀವು ಇಮಿಡಿಯೇಟ್ಲಿ ವೀಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ 3 ಆಪ್ಷನ್ ಇದೆ, ಸೊ ಅದನ್ನು ನಾವು ಯೂಸ್ ಮಾಡ್ಕೊಂಡು ನಮ್ಮದು ಕಾಪಿರೈಟ್ನ ನಾವು ಸರಿಪಡಿಸ್ಕೋಬೋದು, ಓಕೆನಾ. ಅದು ಏನಪ್ಪ ಅಂದರೆ, ಸೊ ನೀವು ಏನು ವೀಡಿಯೋಸ್ಗೆ ಸಾಂಗ್ ಹಾಕಿರ್ತೀರಲ್ವ, ಸೊ ಆ ಆಪ್ಷನ್ನಲ್ಲಿ ವೈಟಿನಲ್ಲಿ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಏನು ಸಾಂಗ್ಸ್ನ ಯೂಸ್ ಮಾಡಿರ್ತೀರಲ್ವ, ಇವಾಗ ಇನ್ ಕೇಸ್ ಬೇರೆದವ್ರ ಸಾಂಗ್ಸ್ನ ಒಂದು 5 ಮಿನಿಟ್ಸ್ ನೀವು ಯೂಸ್ ಮಾಡ್ಕೊಂಡಿದ್ದೀರಂದ್ರೆ ಆ 5 ಮಿನಿಟ್ಸ್ ಸಾಂಗ್ಸ್ನ ನೀವು ಮ್ಯೂಟ್ ಮಾಡ್ಕೋಬೋದು, ಓಕೆನಾ. ಮ್ಯೂಟ್ ಮಾಡಿದರೆ ಅವ್ರದ್ದು ಒಂದು ಸಾಂಗ್ ಏನಾಗುತ್ತೆ ಅಲ್ಲಿ ಕೇಳಿಸೋದಿಲ್ಲ, ವೀಡಿಯೋದಲ್ಲಿ ಎಡಿಟ್ ಆಗಿರೋದಿಲ್ಲ. ಆವಾಗ ನಿಮಗೆ ಆ ಸ್ಟ್ರೈಕ್ ಏನಿರುತ್ತೆ ಹೋಗಿಬಿಡುತ್ತೆ, ಓಕೆನಾ. ಇವಾಗ ಇನ್ ಕೇಸ್ ಏನಾದರೂ ಇಲ್ಲ ನನಗೆ ಆ ಮ್ಯೂಸಿಕ್ ಬೇಕು, ಅದರಿಂದನೇ ವೀಡಿಯೋ ಸೊ ಜಾಸ್ತಿ ವ್ಯೂಸ್ ಬರ್ತಾಯಿದೆ, ಅರ್ನಿಂಗ್ಸ್ ಆಗ್ತಾಯಿದೆಯಾ ಅನ್ನೋದಾದರೆ ರಿಪ್ಲೇಸ್ ಮಾಡಿ ಬೇರೆ ಸಾಂಗ್ಸ್ನ ನೀವು ಆ ಒಂದು ಜಾಗಕ್ಕೆ ಹಾಕ್ಬೋದು. ಇವಾಗ ವಾಯ್ಸ್ ಓವರ್ ಕೊಡುವಾಗ ನಾವು ಬ್ಯಾಕ್ಗ್ರೌಂಡ್ ಸೌಂಡ್ ಕೊಟ್ಟಿರ್ತೀವಲ್ವ, ಆ ಥರ ಮೊದಲಿದ್ದು ಸೌಂಡನ್ನ ಮ್ಯೂಟ್ ಮಾಡಿಬಿಟ್ಟು ಇವಾಗ ನೀವು ನೋ ಕಾಪಿರೈಟ್ ಸೌಂಡನ್ನ ನೀವು ಅದಕ್ಕೆ ಎಡಿಟ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಅಷ್ಟನ್ನೇ ಕಟ್ ಮಾಡ್ಕೋಬೋದು. ಇವಾಗ ಬೇರೆದವ್ರ ಸಾಂಗ್ನ ಎಷ್ಟು ಯೂಸ್ ಮಾಡಿರ್ತಾರಲ್ವ, ಸೊ ಅಷ್ಟನ್ನು ಕಟ್ ಮಾಡಿಬಿಟ್ಟು ಮಿಕ್ಕಿದ ವಿಡಿಯೋನ ನೀವು ಇಡ್ಬೋದು, ಓಕೆನಾ. ಇದರಿಂದ ನಿಮ್ಮ ಚಾನಲ್ಲು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಓಕೆನಾ. ಹಾಗಾಗಿಬಿಟ್ಟು ಅದರಿಂದ ನೀವು ಏನಾದರೂ ಕಾಪಿರೈಟ್ ಬಂದರೆ ನೀವು ವೀಡಿಯೋಸ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದರಿಂದ ನಿಮ್ಮ ಚಾನಲ್ ಪೂರ್ತಿ ಕೆಳಗೆ ಬೀಳುತ್ತೆ, ಓಕೆನಾ. ಇಂಪ್ರೆಷನ್ ಏನಾಗುತ್ತೆ ಕೆಳಗಡೆ ಇರುತ್ತೆ. ಅದಾದಮೇಲೆ ನೀವು ಏನಾದರೂ ಮಾನಿಟೈಸೇಷನ್ ಆನ್ ಆಗಿತ್ತು ಅಂದರೆ ಸೊ ಆ ಒಂದು ಅರ್ನಿಂಗ್ಸ್ ಏನಾಗುತ್ತೆ ಅದೆಲ್ಲವೂ ಕೂಡ ಕಟ್ ಆಗಿಬಿಡುತ್ತೆ. ಸೊ ಅದೆಲ್ಲನೂ ಕಟ್ ಆಗಿಬಿಡುತ್ತೆ. ಸೊ ಅದು ಯಾವುದೂ ಕೂಡ ಅರ್ನಿಂಗ್ಸು ಬರೋದಿಲ್ಲ, ಆ ಒಂದು ವಿಡಿಯೋಗೆ ಅರ್ನಿಂಗ್ಸ್ ಬರೋದಿಲ್ಲ. ಇನ್ ಕೇಸ್ ಏನಾದರೂ ಆ ಸ್ಟ್ರೈಕ್ ಏನಾದರೂ ನೋಡ್ದೇನೆ ನೀವು ಹಾಗೆ ಕಂಟಿನ್ಯೂ ಮಾಡಿದ್ರಿ ಅಂದರೆ ಸೊ ಇವಾಗ ಮಾನಿಟೈಸೇಷನ್ ಆನ್ ಆಗಿತ್ತು, ಆ ಒಂದು ವಿಡಿಯೋ ರನ್ ಆಗ್ತಾಯಿತ್ತು, 1 ಮಿಲಿಯನ್ 10K ಈ ಥರ ವಿಡಿಯೋ ರನ್ ಆಗ್ತಾಯಿತ್ತು ಅಂದರೆ ಆ ಒಂದು ಅರ್ನಿಂಗ್ಸ್ ಏನಾಗುತ್ತೆ ನಿಮಗೆ ಬರೋದಿಲ್ಲ. ಸೊ ಯಾರ್ದು ನೀವು ಸಾಂಗ್ನ ಬಳಸಿರ್ತೀರಲ್ವ, ಸೊ ಆ ಆಡಿಯೋ ಆಲ್ಬಮ್ ಏನಿರುತ್ತಲ್ವ, ಸೊ ಆ ಓನರ್ಗೆ ಹೋಗುತ್ತೆ, ಓಕೆನಾ. ಹಾಗಾಗಿಬಿಟ್ಟು ನೀವು ನೋಡಿಬಿಟ್ಟು ಅದನ್ನು ಮ್ಯೂಟ್ ಮಾಡಿದರೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಆದಷ್ಟು ಸೊ ಈ ಒಂದು ಫಿಲ್ಮ್ ಮ್ಯೂಸಿಕ್ಸ್ನ ಸೊ ಸಾಂಗ್ಸ್ನ ಇದನ್ನು ಎಡಿಟ್ ಮಾಡೋಕ್ಕಿಂತ ನೀವು ಓನಾಗಿ
ನಿಮ್ಮೊಂದು ವಾಯ್ಸ್ ಓವರ್ ಕೊಡಿ ಅಥವಾ ನೋ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತೆ. ಸೊ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಚೆಕ್ ಮಾಡಿ. ಆ ಥರ ಮಾಡಿದರೆ ನಿಮ್ಮ ಚಾನಲ್ ಸೇಫ್ ಆಗುತ್ತೆ. ಇನ್ ಕೇಸ್ ಏನಾದರೂ 90 ಡೇಸಲ್ಲಿ 3 ಸಾರಿ ನಿಮ್ಗೆ ಏನಾದರೂ ಕಾಪಿ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಆವಾಗ ಡಿಲೀಟ್ ಆಗುತ್ತೆ. ಓಕೆನಾ? ಆ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ, ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ. ಸೊ ಈ ಥರ ಏನಾದರೂ ಆದರೆ ಹೊಸ ಯೂಟ್ಯೂಬರ್ಸು ತಪ್ಪಾಗೋದು ಸಹಜ. ಬಟ್ ಆದಷ್ಟು ಹುಷಾರಾಗಿರಿ. ಆದಷ್ಟು ಟೆಕ್ ಚಾನಲ್ನ ಚೆಕ್ ಮಾಡ್ತಾಯಿರಿ. ಸೊ ಯೂಟ್ಯೂಬ್ ಬಗ್ಗೆ ಹೊಸ ಇನ್ಫಾರ್ಮೇಷನ್ನ ಚೆಕ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ಏನೇನಿದೆ, ಯಾವ ಥರ ನಾವು ಮುಂದೆ ಬರ್ಬೋದು, ನಮ್ಮ ಚಾನಲ್ನ ಯಾವ ರೀತಿ ಗ್ರೋ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆನಾ? ನೀವು ಏನು ಮಾಡ್ದೇ ಜಸ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ರೆ ಸೊ ಅದರಿಂದ ಅರ್ನಿಂಗ್ಸ್ ಆಗೋದಿಲ್ಲ. ಸೊ ನಿಮ್ಮ ಚಾನಲ್ ಗ್ರೋ ಕೂಡ ಆಗೋದಿಲ್ಲ. ನೀವು ಎಷ್ಟೇ ಕಷ್ಟಪಟ್ಟು ಅದೇನಾಗುತ್ತೆ ವ್ಯರ್ಥ ಆಗಿಬಿಡುತ್ತೆ. ಆದಷ್ಟು ಟೆಕ್ ಚಾನಲ್ನ ಚೆಕ್ ಮಾಡ್ತಾಯಿರಿ. ಸೊ ಯಾವ ಥರ ಅಪ್ಡೇಟ್ ಆಗಿದೆ ಯೂಟ್ಯೂಬು, ಏನೇನೆಲ್ಲ ಮಾಡ್ಬೋದು, ವ್ಯೂಸ್ ಬರೋಕ್ಕೆ, ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ ಏನೆಲ್ಲ ಮಾಡ್ಬೋದು, ಹೊಸ ಥರ ಯಾವ ಕಂಟೆಂಟ್ನ ಮಾಡಿದರೆ ಚಾನಲ್ ಗ್ರೋ ಆಗುತ್ತೆ. ಸೊ ಇದೆಲ್ಲನೂ ಕೂಡ ಆದಷ್ಟು ಸರ್ಚ್ ಮಾಡ್ತಾಯಿರಿ. ಸೊ ತಾನಾಗಿ ಚಾನಲ್ ಗ್ರೋ ಆಗುತ್ತೆ. ಒಂದು ದಾರಿ ಏನಾದರೂ ಗೊತ್ತಾಗೇ ಆಗುತ್ತೆ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.